ಗೈಸ್ ನನಗೇನೋ ಚಳಿ ಜ್ವರ ಬಂದ್ರೆ ಇವನೇ ಕಾರಣ ಗೈಸ್. ಹಲೋ ಗೈಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಲಾಗ್ ಗೈಸ್. Okay, let's go. ಅಯ್ಯೋ, ಈ ರಾತ್ರಿ ಹೊತ್ತು ಯಾಕೆ ವಿಡಿಯೋ ಮಾಡ್ತಾನೆ ಅಂದರೆ ಇವನು ಆಲೇ 4 ದಿನ ಆಯ್ತು ವಿಡಿಯೋ ಬಿಟ್ಟು. ನಮ್ಮ ಅಪ್ಪ ಒಂದು ಮಾತು ಹೇಳ್ತಿ ಈಗ ಏನಂತ ಹೇಳ್ತೀವಿ ಅಂದರೆ, ಚಾರ್ಜರ್ ತಗೊಂಡಿದ್ಯಾ ತಾನೆ, ಅದನ್ನು ನೇರಪ ಕಂಪ್ಲೀಟ್ ಮಾಡೋದು ಕಲಿ. ನಿನ್ನ ಕೈಲಿ ಆಯ್ತೈತೆ ಅನ್ನೋರ್ಗೆಲ್ಲ ಯಾಕೆ ನೀನು ಸುಮ್ಮನೆ ಅವ್ರಿಗೆ ಅವಮಾನ ಮಾಡ್ತಾ. ಮತ್ತು ಫಸ್ಟ್ನೇ ದಿವಸ ವಿಡಿಯೋ ಮಾಡಬೇಕಾದ್ರೆ ನಾನು ಎಲ್ಲರನ್ನೂ ಕೇಳಿದೆ ನನ್ನ ಕೈಲಿ ಆಗೋತ್ತೋ ಆಗಲ್ವಾ ಅಂತ. ಅವರು ಮಾಡ್ತೀಯಾ ಅಂತ ಹೇಳಿದ್ರು, ನಾನು ಮಾಡ್ತಿದ್ದೆ. 4 ದಿವಸದಿಂದ ಯಾಕೋ ವಿಡಿಯೋ ಬಿಡೋಕ್ಕಾಗಿಲ್ಲ ಗೈಸ್, ಸಾರಿ. ಈಗ ನಮ್ಮ ನಾಯಿನ ವಾಕಿಂಗ್ ಕರ್ಕೊಂಡ್ಬಂದಿದ್ದೀವಿ ನೋಡಿ ಗೈಸ್. ಚಪ್ಪಲಿ ಇಲ್ಲೇ ಅವನೇ. ಸರ್ ನಮಸ್ತೆ. ನಮಸ್ತೆ ಇವನು ಇವತ್ತು ಬಂದವನೇ ವಿಡಿಯೋ ಮಾಡಿ. 4 ದಿವಸ ಆಯ್ತು, ಇವ್ನ ಕೈಲಿ ಏನೂ ಆಗಲ್ಲ. ಇವತ್ತು ಬಂದವನು ಇವನು. ಇವ್ನಿಗೇನು ಹೇಳೋದು ನಾವು, ಅದಕ್ಕೆ ಇವ್ನಿಗೆ ನಾನು ಚಾಲೆಂಜ್ ಕೊಡ್ತಾ ಇದ್ದೀನಿ. ಇಲ್ಲಿಂದ 2 ಕಿಲೋಮೀಟ್ರ್ ದೂರ ಅಂದರೆ ಮನೆಗಿನಹಳ್ಳಿಲಿ ಒಂದು ಬಾವಿ ಐತೆ. ಬೆಳಗ್ಗೆ 6 ಗಂಟೆ ಇಲ್ಲ 6:30 ಹಂಗೆ ಹೋಗಿ ಅಲ್ಲಿ ಈಜಾಡ್ಕೊಂಡು ವಾಕಿಂಗು ಅಂದರೆ ಹೋಗಿ ವಾಕಿಂಗ್ ಮಾಡ್ಕೊಂಡು ಹೋಗ್ಬೇಕು, ವಾಕಿಂಗ್ ಮಾಡ್ಕೊಂಡು ಬರಬೇಕು. ಅವನಿಂದ ನಾನು ಹೋಯ್ತೀನಿ. ನಾಳೆಯಿಂದ ಇವಂಗಿದು ಚಾಲೆಂಜು. ಇವ್ನು ಮಾಡ್ತಾನ ಮಾಡಲ್ವ ಅಂತ ನಾನು ಹೋಯ್ತೀನಿ ಹಿಂದೆಯಿಂದ. ನೋಡ್ತೀನಿ ಗೈಸ್. ಸರಿ ಗೈಸ್, ಅದು 6 ಗಂಟೆಗೆ ಹೋಗ್ಬಿಡ್ಬೇಕಾ? 6 ಗಂಟೆಗೆ ಹೋಗಿ ಈಗಲೇ ಚಳಿ ಸೇರ್ಕೊಂಡ್ಬಿಡಲ್ವಾ? ನಿನ್ ಕೈಲಿ ಆಗಲ್ಲ ಅಂದ್ರೆ ಆಗಲ್ಲ ಅನ್ಬಿಡು. ಇವೆಲ್ಲ ಹೇಳ್ಬೇಡ, ನಾವು ಚಾಲೆಂಜ್ ಕೊಡ್ತಾ ಇದೀವಿ ಅಷ್ಟೇ. ನೀನು ಬಚ್ಚ ನನ್ನ ಜೊತೆ ಬಚ್ಚ, ನೀನು ನನ್ನ ಜೊತೆ ಗಾಯ್ಸ್. ವಾಕಿಂಗ್ ಏನೋ ಓಕೆ ಗಾಯ್ಸ್, ಆದ್ರೆ ಬಾವಿಗೆ ಬಿಡೋದೆಲ್ಲ ಕಷ್ಟ ಆಗುತ್ತೆ. ಹಂಗಾದ್ರೆ ನೀವು ಈ ವಿಡಿಯೋ ಮಾಡೋದೆಲ್ಲ ಕಷ್ಟ ಆಯ್ತದೆ, ಬಿಟ್ಬಿಡು. ಏಕೆ ಸುಮ್ಮನೆ ಹೋಗಿ ನಾವು ಹೇಳಿ ಚಾಲೆಂಜ್ ನೀನ್ ಮಾಡಬೇಕು. ನೀನ್ ಹೇಳಿ ನಾವೆಲ್ಲ ಮಾಡೋದು ಚಾಲೆಂಜ್ ಹೇಳ್ತಾ ಇದೀವಿ ಅಷ್ಟೇ, ಇನ್ನೇನು ಮಾತಾಡೋದ ನಾವು. ನಾಳೆ ಬೆಳಗ್ಗೆ ಎದ್ದು ಬಾವಿಗೆ ಬಿಡ್ಬೇಕಾ? ಆ ಬಾವಿಲಿ ನೀರಿರುತ್ತೆ ಇರೋ ಗೊತ್ತಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಬಾವಿಗೆ ಬೀಳು, ಬಾವಿಲಿ ನೀರಿಲ್ಲ ಅಂದ್ರೆ ಕರ್ಕೊಂಬತ್ತಿ ನಮ್ಮ ಮನೆ ಮುಂದೆ ತೊಟ್ಟಿ ಒಳಗೆ ಬಿದ್ಬಿಡ ಅಷ್ಟೇ. ನೀರಿರ್ತವೆ, ಬೇಸಿಗೆಗಾಲ ನೀರಿರ್ತವೆ, ನೀರಿದ್ದೇ ಇರ್ತವೆ. ಅಲ್ಲಿ ನೀರು ಬಿಟ್ಟಿರ್ತಾರೆ. ಬೀಳು, ಈಜಾಡು, ಬಾ ವಾಪಸ್ಸು ಮಾಡ್ಕೊಂಡೆ ಬಾ. ಮತ್ತೇನು ಹೋಗೋಣ ಸಾಯಂಕಾಲ, ಬೆಳಗ್ಗೆ ಬೇಡ. ಅವೆಲ್ಲ ಇಲ್ಲ. ಚಾಲೆಂಜ್ ಅಂದ್ಮೇಲೆ ಚಾಲೆಂಜ್ ಮಾಡಂಗಿದ್ರೆ ಮಾಡು, ಇಲ್ಲ ಎಲ್ಲ ಬಿಸಾಕು. ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರು, ಮೊದಲೇ ಹೆಂಗಿದ್ದೋ ಹಂಗೆ ಅಷ್ಟೇ ಗಾಯ್ಸ್. ಈ ಸಿಕ್ಕಾಪಟ್ಟೆ ಅವಮಾನ ಗಾಯ್ಸ್. ಚಾಲೆಂಜ್ ನಾನು ತಗೊಂಡಿದ್ದೀನಿ ಗಾಯ್ಸ್. ಬೆಳಗ್ಗೆ 6:30 6 ಗಂಟೆಗೆ ಪಕ್ಕ ಹೋಗಿ ನಾನು ಬಾವಿಗೆ ಬಿದ್ದೇ ಬೀಳ್ತೀನಿ. ನೀನೇ ಬಚ್ಚ ತಾನೆ? ಬೀಳ್ಬೇಕು ಅಷ್ಟೇ, ಪಕ್ಕ ಹೋಗಿ ಬೀಳ್ತೀನಿ. ಎಲ್ಲ ಬೀಳ್ಬೇಕು. ನಿಮ್ಮಿಂದ ನಾವು ಗೊತ್ತೀವಿ. ಆಯ್ತು ಕಡ. ಬೆಳಗ್ಗೆ 5 ಗಂಟೆ ಫೋನ್ ಮಾಡ್ತೀನಿ, ಎದ್ದಿದ್ರೆ ಮಕ್ಕ ಹೊಡಿತೀನಿ. 5 ಗಂಟೆ ಅಲ್ಲ 6 ಗಂಟೆ ನಾನು ಎದ್ದಿರ್ತೀನಿ. ನಾನು 4 ಗಂಟೆಗೆ ಎದ್ದೋಳವನು, ನಾನು ಎದ್ದಿರ್ತೀನಿ ಗಾಯ್ಸ್. ಹಂಗಾರೆ ಈಗ ವಿಡಿಯೋ ಸ್ಟಾಪ್ ಮಾಡ್ತೀನಿ. ಬೆಳಗ್ಗೆ 6 ಗಂಟೆಗೆಲ್ಲ ಸಿಗೋಣ ಗಾಯ್ಸ್. ಬೆಳಗ್ಗೆ 6 ಗಂಟೆಗೆ ಸಿಗೋಣ ಗಾಯ್ಸ್. ಗುಡ್ ನೈಟ್ ಗಾಯ್ಸ್. ಈಗ 6 ಗಂಟೆಗೆ ಚಾಲೆಂಜ್ ತಗೊಂಡಿದ್ದಾರೆ. ರೆಡಿಯಾಗಿದ್ದೀನಿ ನಾನು. ನಮ್ಮ ಹುಡುಗ ಬತ್ತೀನಿ ನಾನು ಇನ್ನು ಮನೆ ಕಡೆ ಗಾಯ್ಸ್. ಏನು ಥರ ಹೇಳೋದು, ಈಗ ನಾಯಿ ಕೊಡ್ದಂಗೆ ಹೊಡೆದು ಎಬ್ಬಿಸ್ಕೊಂಡು ಹೋಗ್ಬೇಕು. ಈಗ 6 ಗಂಟೆಗೆ ರೆಡಿಯಾಗಿ ಬಂದನು, ಇನ್ನೂ ಮನೆ ಗಾಯ್ಸ್. ಅಯ್ಯೋ ತಿರ್ಕೊಂಬಿಟ್ಟು ಹೀಗೆ ಜರ್ಸಿ ಆಗತ್ತೀಯಾ? ಟೈಮ್ ಎಷ್ಟಾಗಲಿ? ನೀನು ಇವಾಗ ಎದ್ಬಿಟ್ಟು ಫೋನ್ ಮಾಡಿರೋದು ನಡೆಯೋಕೆ ಕಂಡಿದ್ದೀನಿ ನಾನು. ಗಾಯ್ಸ್, ಇಲ್ಲಿಂದ 2 ಕಿಲೋಮೀಟ್ರ್ ಬಾವಿ ಐತೆ. ಇಲ್ಲಿಂದ ಜಾಗಿಂಗ್ ಮಾಡ್ಕೊಂಡು ಹೋಗ್ಬೇಕು. ಹೋಯ್ತಿದ್ದೀನಿ. ನಾಳೆ ಗಾಡಿ ತಂದು ಮುಂದೆ ಹೊಂಟ್ಬಿಡೋನೆ. ನಾನು ನಡ್ಕೊಂಡು ಹೋಗ್ತಿದ್ದೀನಿ. ಹಿಂದೆ ಸುಸ್ತಾಗಿ ಸಿಕ್ಕಾಬಿಟ್ಟೆ. ಗಾಯ್ಸ್ ಸಿಕ್ಕನ ಅಲ್ಲಿ ಕಾಲ ನಾವು ಹೊತ್ಕೊಂಡ್ಬರ್ದ ಗಾಯ್ಸ್. 1 ಕಿಲೋಮೀಟ್ರ್ ಆಲ್ರೆಡಿ ಬಂದಿದ್ವಿ. ಈಗ ಹೋಯ್ತಿದ್ದೀನಿ ನೋಡಿ. ಬಾಸ್ ನನ್ನ ಮಗಳ ಕೂತಾನೆ. ಅಪ್ಪ ಇಂಟಿ ಮುಂದಕ್ಕೆ ಯಾಕೆ ಬಾರೋ? ಕೆರೆ ಬಿಟ್ಬಿಡ ಗಾಯ್ಸ್. ಇಲ್ಲ ಕೆರೆ ಐತೆ, ಹೋಗಿ ಬೀಳೋದಂದ್ರೆ ಬೇಡ ಅಂತಾನೆ. ಲೇ, ಬಾವಿಗಿಂತ ಕೆರೆನೇ ಫುಲ್ ಇದು ಕೋಲ್ಡು.
ಆದ್ರೆ ಕೆರೆ ಅಲ್ಲ, ಕೆರೆ ಎಲ್ಲ ಬಾವಿ. ಈಗ ನೀವು ಕೆರೆ ಅಂದ್ರೆ ಆಗಲ್ಲ, ಬನ್ನಿ. ಗಾಯ್ಸ್ ಈಗ 1.5 ಕಿಲೋಮೀಟರ್ ನಡ್ಕೊಂಬಂದೆ ಗಾಯ್ಸ್. ಅಪ್ಪ ಆಯ್ತಿಲ್ಲ ಮನುಷ್ಯನಿಗೆ. ಇನ್ನೊಂದು 500 ಮೀಟರ್ ಅದಷ್ಟೇ ಹೋಗ್ಬೇಕು. ಅಲ್ಲಿ ಅಲ್ಲಿ ನಿಂತ ನೋಡಿ, ಅಲ್ಲಿ ಅವನು ಬೈಕ್ ಕಾಣ್ತೈತೆ ನೋಡಿ. ಅಲ್ಲೇ ಸೂರ್ಯದೇವನ ಮುಂದೆ ಸ್ವಲ್ಪ ಲೇಟ್ ಆಗೋಯ್ತು. ಅಲ್ಲೇ 6:45 ಆಗೋಯ್ತು. ಇಷ್ಟ ಕಷ್ಟ ಅಲ್ಲ, ಅದನ್ನು ಕಂಪ್ಲೀಟ್ ಮಾಡೋದೇ ಕಷ್ಟ ಗಾಯ್ಸ್. ಯಾಕಂದ್ರೆ ನಿಂತಿದ್ಯಾ ನಡೆಯಲ್ಲ? ಹಾಂ, ಇಲ್ಲೊಂದತ್ತೆ ಬಾವಿ, ಇಲ್ಲೊಂದತ್ತೆ ಕಟ್ಟೆ. ಕಟ್ಟೇನಿಲ್ಲ, ಶಾಸನ ನನಗೆ ಹಂಗೆ ಬಾಯಿಗೆ ಬರ್ಸ್ಬಾರ್ದು. ಹೋಗಿ ಶಿಸ್ತಾಗಿ ಬಾಯಿಗೆ ಬಿಡಬೇಕು. ನೋ, ಬಾವಿಗಿಂತ ಇವಾಗ ಡೇಂಜರ್ ಜಾಸ್ತಿ ಈಗ. ಹಿಂದೆ ಬರ್ತಾ ಇರ್ತೀವಿ. ಗಾಯ್ಸ್ ಬೆಳಗ್ಗೆ ವೆದರ್ ಮಾತ್ರ ಸಖತ್ತಾಗೈತೆ ಗಾಯ್ಸ್. ಅಯ್ಯಪ್ಪ, ಫೈನಲಿ ಒಂದೇ ಗಾಯ್ಸ್. ಈಗ ಇದೊಂದು ಕಟ್ಟೆ ದಾಟ್ಕೊಂಡು ಇದ್ಕೊಂಡದಲ್ಲ ಅಡಿಕೆ ಮರ, ಆ ಮರತವೇ ಬಾವಿ ಇರೋದು. ಈಗ ಫುಲ್ ಕೆಸರಾಗ್ಬಿಟ್ಟಿದೆ ಗಾಯ್ಸ್. ಟವರ್ ಪವರ್ ತುಂಬ್ಕೊಂಬ ನೋಡಿ. ನನ್ನ ಜೊತೆ ಅವನೇ ಬೀಳ್ಸ್ತೀನಿ ಗಾಯ್ಸ್. ಈಗ ಕೆಸರು ಚಪ್ಲಿನ ಕೈಯಲ್ಲಿ ಹತ್ಕೋಬೇಕು. ಹಾ, ನಾನಾ ಮಾಡಿದ್ ನೀನ ಚಾಲೆಂಜ್ ಮಾಡಿದ್ ನಾನು. ಓಕೆ, ಯಾರನ್ನ ಬೇರೆ ಕರ್ಕೊಂಡು ಹೋಗ್ಬೇಕಾಯ್ತು. ಓ, ಹಾಳು ಹತ್ಕೊಂಡಿದ್ದಿ ಬೊಚ್ಚಿ. ಇಲ್ಲೇ ತನಗದಿಲ್ಲ ಬಿದ್ದುಡ. ಕೋಟೆ ಅನಿಸ್ತಿಲ್ವ ಇದು? ಮತ್ತೆ ಒಂದ್ಸಲ ಬೀಳ್ ನೋಡೋಣ. ನೋಡ್ತೀನಿ ನಾನು. ಬಾಡ ಕಳಪ್ಪ, ಆಮೇಲೆ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಕ್ಕಲ್ಲ. ನನ್ನೇ ಕಳಿಸ್ಬಿಡ್ತಾರೆ ಆಮೇಲೆ ಅಷ್ಟೇ ಮೇಲ್ಕೆ. ನಿಮ್ಮ ಅಜ್ಜಿ, ನಿಮ್ಮ ಅಪ್ಪ ಅಮ್ಮ ಬಿಡು, ನಿಮ್ಮ ಅಜ್ಜಿ ಅಂತೂ ಫುಲ್ ಸೈಕು. ನನ್ನ ಅಮ್ಮಗೂ ಕರ್ಕೊಂಡೋಗಿ ಆರಾಮ ಊಟ ಅಂತಾರೆ ಗಾಯ್ಸ್. ದೇವದಿಂದ ನೀರು ಇರಬಾರ್ದ ಗಾಯ್ಸ್ ಬಾವಿಲಿ ಒಂಚೂರು. ಸಕ್ಕದೇ ಇರ್ತದೆ ಈಗ. ತಲೆನೇ ಕೆಟ್ಟ ನೋಡಿ, ಅಲ್ಲಿ ಅಲ್ಲಿ ಇನ್ನೊಂದು ಕಟ್ಟೆ ಅದೇ ಶಿಸ್ತಾಗೆ. ನಾಸರ ಕೆರೆ ತುಂಬದೀಗ ಅಲ್ಲೇ ಬೀಳಿಸ್ತೀವಿ. ದೇವ್ರದಿಂದ ಈಗ ಬಾವಿಲಿ ನೀರು ಇರಬಾರ್ದು, ಏನು ಇರಬಾರ್ದು. ಸೂರ್ಯದೇವ ಈಗ ಪ್ರತ್ಯಕ್ಷ ಆದ. ಹೆಂಗೋ ಒಳ್ಳೆ ಟೈಮ್ ನನ್ನ ಸೂರ್ಯ. ಅಲ್ಲಿ 6:45 ಆಗೋಯ್ತು. ನೀರದೆ ಅಪ್ಪ, ಅರ್ಧ ಮುಕ್ಕಲ್ ಹೋಗ ನೀರದೆ ಗಾಯ್ಸ್. ಅಪ್ಪ, ನಾನು ಹೋದೆ. ಚಾಲೆಂಜ್ ತಗೊಂಡಿದ್ದೀನಿ, ಮಾಡೇ ಮಾಡ್ತೀನಿ ಗಾಯ್ಸ್. ಈಗ ಯಾರು ಆಡ್ತಾರೆ? ಹಾಂ, ಏನು ನೀರು ಚೆನ್ನಾಗಿದೆ ನೋಡೋ ಫಸ್ಟು ಗಾಯ್ಸ್. ಸಾಲೆ ಅಂಗನ ರೆಡಿ. ಈಗ ದುಡೇ ನಂಗೆ ಬಿದ್ದಾವದು ಅಷ್ಟೇ. ನಾನು ಅಡೆಯಿಂದ ವಿಡಿಯೋ ಮಾಡ್ತಾನೆ. ಆಯ್ತು, ಒಂದ್ಸಲ ಬಿಡು, ಹಂಗ ಬಿಚ್ಚಿ ನೀನೆ. ಮತ್ತೆ ತಿಂಗ ಮುಚ್ಕೊಂಡು ನೋಡಿ. ಭಯ ಆಯ್ತದೆ ಅಂತ ಸವಾಸ್ಕೊಳ ಮಾಡೋದು. ಯಾರೋ ಒಂದು ಚೆನ್ನಾಗಿರೋ ಚಾಲೆಂಜ್ ಹೇಳಲ್ಲ ಅಂದರೆ ಯಾವುದೇ ಬೇಕು ಅದನ್ನೇ ಹೇಳ್ತಾರೆ ಗಾಯ್ಸ್. ಯಾವುದೇ ಬಾವಿಗೆ ಹೋದ್ರೂ ಫಸ್ಟು ಕಲ್ಲಾಕಿ ಬೀಳಿ ಗಾಯ್ಸ್. ಇಲ್ಲಾಂದರೆ ಹೊರಗಡೆ ಏನು ಹೇಳ್ತಾವೆ ಗೊತ್ತಿಲ್ಲ, ಆಮೇಲೆ ಬಂದು ಕೊಚ್ಚಿಬಿಡ್ತವೆ ನೋಡಿ ಗಾಯ್ಸ್. ಇವ್ನು ಕಲ್ಲೆಸಿತವನೆ. ಯಶಪ್ಪ, ಅವೆಲ್ಲ ನಮ್ಗೆ ಹೇಳಂಗಿಲ್ಲ. ಈಗ ಬೀಳ್ತಾ ಇರಬೇಕು, ನೆಕ್ಸ್ಟ್ ಎದ್ಬಿಟ್ಟು ಒರ್ಸ್ಕೊತಾ ಇರಬೇಕು, ಒಯ್ತಾ ಇರಬೇಕು ನಡ್ಕೊಂಡು ತಿರ್ಗಾ. ನೋಡಿ ಗಾಯ್ಸ್, ಬೀಳ್ತಾವನೀಗ. ನಾನು ಹೇಳಿದ 6 ಗಂಟೆಗೆ 7 ಕಾಲಿಗೆ ಬಂದು ಬೀಳ್ತಾವನೆ. ಇವಂಗೆ ಏನು ಹೇಳೋಣ ನಾವು. ನೋಡಿ ಗಾಯ್ಸ್, ಬಿದ್ದ ಈಗ. ಎದ್ದು ಬರ್ತಾನಿಲ್ಲಿ. ಅದಕ್ಕೆ ನಾವು ಕೊಡೋ ಚಾಲೆಂಜ್ಗಳು ತಾಳಕ್ಕಾಗಲ್ಲ. ಹೇಳ್ಕೊ ನಿನ್ನ ಬಗ್ಗೆ. ಚಳಿ ಆಯ್ತದ ಗಾಯ್ಸ್, ನಿಮ್ಗೆ ಚಳಿ ಆಯ್ತದಂತೆ.
ವಿಡಿಯೋ ಹೆಂಗ್ ಮಾಡಿದ್ರು ತೋರ್ಸು. ತಡವು ಚೋಳಿನೇ ಆಗಲ್ಲ ಅಂತಿದ್ದ ಗಾಯ್ಸ್, ಈಗ ಚೋಳಿ ನಿಗದ್ಕದಂತೆ. ನೆಕ್ಸ್ಟ್ ಚಾಲೆಂಜ್ ಏನಿಲ್ಲ, ನಾಳೆಯಿಂದ ಕೆರೆಗೆ ಬೀಳೋದು. ಗೈಸ್ ನನಗೇನೋ ಚಳಿ ಜ್ವರ ಬಂದರೆ ಇವನೇ ಕಾರಣ ಗಾಯ್ಸ್. ಆಯ್ತಲ್ಲ ಗಾಯ್ಸ್, ಸಿಕ್ಕಾಪಟ್ಟೆ ಅಪ್ಪ ನಡುಗ್ಸೈತೆ. ಅಪ್ಪ ಬಿಸಿಲು ಬಂದಿರೋಕ್ಕೆ ಸರ್ ಆಯಿತು. ಕೋಲ್ಡೇ ಇಲ್ಲ ಅಲ್ಲಿ ಗಾಯ್ಸ್. ಗಾಯ್ಸ್ ಇಂಥ ಫ್ರೆಂಡ್ಸ್ ಯಾರಿಗೂ ಬೇಡ ಗಾಯ್ಸ್. ನಮ್ಮನ್ನೇ ಹೋಗಿಸ್ಬಿಡ್ತಾರೆ ಬೇಕಾರೆ 4 ದಿನಕ್ಕೆ. ಅಪ್ಪ ಕಿವಿಯೆಲ್ಲ ಉರಿತದೆ ಹೊರಗಡೆ, ಫುಲ್ ಕೋಲ್ಡ್ ನೀರು ಹೋಗ್ಬಿಟ್ಟು ಅವಡೆ ಅವನ ಅವಳೆ ಹೆಂಗಸ್ರು ಹೋದಂಗೆ ಆಯ್ತು. ನೀ ಇಲ್ಲಿ ಬೀಳ ನೋಡೋಣ, ಬೋಚಿ ಇಲ್ಲೇ ಕೋಲ್ಡ್ ಇದೆ ಸಿಕ್ಕಾಬೇಡ ಅಲ್ಲಿಗಿಂತ. ಗಾಯ್ಸ್ ನನ್ನ ಅದೃಷ್ಟಕ್ಕೆ ಬಾವಿಗೆ ಬೀಳು ಅಂತ ಇಲ್ಲೇನ ನಮ್ಮ ಬೀಳು ಮನೆಗೆ ಹೊಂದಿದ್ರೆ ಫುಲ್ ಇನ್ನೂ ಇಲ್ಲೇ ಹೊಗೆ ಹಾಸ್ಕೋಬೇಕಾಯ್ತು ನಾನು. ಅಪ್ಪ ಏನು ಕೊರಿತಾವ ನೀರಿವು. ಟ್ಯಾಕ್ಟ್ರ್ ಹೋಗಿ ಕಲ್ಬೇರೆ ಹಾಕೋಣವ್ರೆ. ಗಾಯ್ಸ್ ಈಗ ಚಳಿ ಎಲ್ಲ ಹೋಗ್ಬೇಕು ಅಂದರೆ ಚೆನ್ನಾಗಿ ಓಡ್ಬೇಕು ಗಾಯ್ಸ್. ಈಗ ಫುಲ್ ರನ್ನಿಂಗ್, ಈಗ ಓಡ್ಬಿಡ್ತೀನಿ. ಬಾಕಿ ಎಲ್ಲ ನಾವು ಮನೆಗೆ ಬಂದೆ. ಮನೆಗೆ ಬರೋಷ್ಟಕ್ಕಾದೆ 8 ಗಂಟೆ ಆಗೋದೆ. ಸರ್ ನಾಳೆ ಎದ್ಬಿಟ್ಟು ನನ್ನ ವೆಲ್ಕಮ್ ಮಾಡ್ತಾರೆ. ಸರ್ ನಮಸ್ತೆ, ಸರ್ ನಮಸ್ತೆ, ನಮಸ್ತೆ ನಮಸ್ತೆ ಮಾಡಿ. ಅಂಡರ್ವೇರ್ ಯಾವ್ದು ಬಿಡ ಅಂದಲೇ ಗಾಯ್ಸ್. ಮನೆ ಸ್ವಲ್ಪ ಹೊತ್ತು ಮನೆ ಕಂಡು ಈಗ ನಾಷ್ಟ ಮಾಡೋ ಅಂತ ಬಂದು ಬಿಸಿ ಬಿಸಿ ಇಡ್ಲಿ ಸ್ಪಾನ್ಸರ್ ಬೋಚೇಶ್ ಅವರೇ ಕೊಡ್ಸೋದು, ನಮ್ಗೆ ಯಾರು ಕೊಡ್ಸೋದು. ಗಾಯ್ಸ್ ಎಷ್ಟೋ ದಿನ ಆದಮೇಲೆ ನಮ್ಮ ಹುಡುಗರು ವಾಲಿಬಾಲ್ ಕೋರ್ಟ್ ರೆಡಿ ಮಾಡವ್ರೆ. ಇವಾಗ ಆಡಬೇಕು. ನಾವು ದಿನ ಆಡ್ತೀವಿ, ಆದರೆ ನಮ್ಮೂರಲ್ಲಿ ಆಡೇ ಒಂದು 3 ತಿಂಗಳ ಮೇಲೆ ಆಯಿತು. ಈಗ ರೆಡಿ ಮಾಡವ್ರೆ, ಹೋಯ್ತಿದ್ದೀನಿ. ಇನ್ನೊಂದು ಮಗ ಬೆಳಗಿಂದ ಊಟ ಮಾಡಿದೆ ಏನು ಮಾಡಿದೆ ಹಂಗೆ ಕೂತವನೆ. ಏನು ಮಾಡೋಕೆ ಇವನಿಗೆ? ಹಾಂ ಏನು ತಿನ್ನಡ, ಎಲ್ಲಿನ ಥರನ ದಿನ ಮೊಟ್ಟೆ ಚಿಕನ್ ಎಲ್ಲ ನಡುಕ್ತಾನೆ. ಚೊಲಿ ಒಡೆ ಕಟ್ಟಾದ್ರೆ ಬಡ್ಕತಾನೆ, ನಡುಕ್ತವನೇ ಸಸ್ಯ. ನಡ್ಕೋ ಬನ್ನಿ ಗಾಯ್ಸ್, ಈಗ ವಾಲಿಬಾಲ್ ಕೊಟ್ಟಾಕೋಣ ಆಚನೆ ಕಟ್ಟಾಕಿ. ಗಾಯ್ಸ್ ಶಿಸ್ತಾಗಿ ಬಂದ್ಬಿಟ್ಟು ನಾವು 3 ಜನನೇ ಪ್ರಾಕ್ಟೀಸ್ ಮಾಡ್ಕೊಂಡು ಈಗ ಮನೆ ಕಡೆಗೆ ಹೋಗಿದ್ದೀವಿ. ಎಷ್ಟೊಂದು ದಿನ ಆಯಿತು ಗಾಯ್ಸ್ ಇಲ್ಲಿ ಆಡಿ. ಇವತ್ತು ಒಳ್ಳೆ ಮಜಾ ಬಂತು ಆಡಿದ್ದಕ್ಕೆ. ಬಾಲ್ದು ಅಂತ ಒಂದು ವಿಡಿಯೋ ಮಾಡಲ. ಈಗ ಮಂತೇವಂತೆ ಗಾಯ್ಸ್ ಊಟ ನಮ್ಮ ಹತ್ರ ಬಂತವ. ಈಗ ನಮ್ಮ ಹತ್ರ ಮಾತಾಡಬೇಕು. ಇವನು ಹಬ್ಬನ್ನ ನಮಗೆ ಒಳ್ಳೆ ಚಿಂತೆ ಆಗ್ಬಿಡದೆ. ಇವನ್ನ ಈಗ ಆಚೆ ಕಟ್ ಹಾಕ್ಬಿಟ್ಟೆ ಗಾಯ್ಸ್. ಈಗ ನಾವು ಮತ್ತೆ ಮನೆ ಕಸವ ಊಟ ಮಾಡಕ್ಕೆ ಬಂದಿದ್ದೀವಿ ಗೈಸ್. ಏನೇ ಮಾತಾಡೆ, ನೀನ್ ಯೂಟ್ಯೂಬ್ ನೋಡ್ತಿದ್ದಾನಾ? ಯೂಟ್ಯೂಬ್ ನೋಡ್ತೀನಿ. ಏನ I watch the YouTube for your vlogs. Why you laugh? ಏನೇ ಗೈಸ್ ಇದಾರು ಒಬ್ಬ ಕರ್ರು ಕೂತ ನೋಡಿ ಗೈಸ್. ಕಸ ಬರತ್ತ ಅಂತ ಅಲ್ಲೊಬ್ಳು ದನ ಕೂತವಳೆ. ನಾನೇ ಜೋರಾಗಿ ಬುಗಳು. ಇವನ್ ಬರೀ ಬೆಳ್ಳು ಕೊಡೋಣ, ಅದಕ್ಕೆ ಬೆರಮ್ನೆ ನೆತಾಕ್ತಾನೆ. ಗೈಸ್ ನನಗೆ ಅಂತ ನಮ್ಮ ಮನೆ ಸಪ್ರೇಟ್ ಆಗಿ ಮಾಡ್ತಾರೆ. ಅದು ಮೊಟ್ಟೆ ಪಲ್ಯ ನೋಡಿ ಎಷ್ಟು ಮಾಡ್ತಾರೆ ನಮ್ಮ ಅತ್ತೆ. ಮೊಟ್ಟೆ ತಿನ್ಲಿಲ್ಲ ಅಂದ್ರೆ ಕಾಲ್ ಕೈಯೆಲ್ಲ ಹಿಂಗೆ ಆಗ. ಈಗ ಮುಚ್ಕೊಂಡು ಕುತ್ಕೊಂಡು ಈಗ ಎಲ್ಲ ಮಾತಾಡ್ತಿದೀಯಾ? ಸೈಲೆಂಟ್ ಬರೆಯೋದೇ ಇಲ್ಲ. ಗಾಯ್ಸ್ ನಿಮ್ದಾಗಿದ್ರೆ ನಮ್ದು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಹಾ ಏನು ಯಾವಾಗಲೂ ಮಾತಾಡ್ದಾರೆ ಅದ ಕೆಲಸ. ಒಂದ್ಸಲ ಚಂದ 2 ಸಲ ಚಂದ, ಪದೇ ಪದೇ ಕಂಟಿನ್ಯೂ ಚೆನ್ನಾಗಿರಲ್ಲ. ನೋಡಿ ನಮ್ಮ ಸಂಜಯ್ ಅವ್ರು ಹೆಂಗೆ ಗೊತ್ತವ್ರೆ, ಇದ್ರೆ ಇವ್ರ ಥರ ಇರಬೇಕು ನೆಮ್ಮದಿಯಾಗಿ. ನಿನ್ಕಿಂತ ಒಂದು 3 ವರ್ಷ ದೊಡ್ಡವನಪ್ಪ. ಹಾಂ ಸಂಜಯ್
17 ಹಂಗಾಲೆ ಎರಡು ಮಕ್ಳವ್ರೆ. ಓ ಎಲ್ಲ ಇತ್ತು ಹಾಕೋ ಇದು ಹಾಕೋ ಬರ್ತೀನಿ ಹಾಕೋ ಮಕ್ಕಳು ಸುಮ್ಮನೆ ವೇಸ್ಟ್ ಮಾಡಿ ಕಡೆ ನೀನು ಮನೇಲಿ ನಾನೇನು ವೇಸ್ಟ್ ಮಾಡಿ ಕಷ್ಟಪಟ್ಟು ವಿಡಿಯೋ ಮಾಡಿ ಎಡಿಟ್ ಮಾಡ್ತಿದ್ದೇನೆ. ಮತ್ತೆ ನೀನೇನು ಮಾಡ್ತಿದ್ಯಾ ಮತ್ತೆ ಮನೇಲಿ? ಒಂದು ಹಾಲು ಕಾಯಿಸ್ಕೊಳ್ಳೋಕೆ ಇಷ್ಟು ಹೊತ್ತಕ. ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ನನಗಂತೂ ಬೆಳಗ್ಗೆ ಫುಲ್ ಬಾವಿಲಿ ಬಿದ್ದುಬಿಟ್ಟು ಫುಲ್ ಯಾಕೋ ಕಿವಿಯೆಲ್ಲ ಒಂಥರ ನೋವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸಿಗುವ, ಬಾಯ್ ಬಾಯ್.